ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹುಟ್ಟಿದ್ದು ವಿದೇಶದಲ್ಲಾದರೂ ತನ್ನ ಜೀವಮಾನ ತ್ಯಾಗ ಮಾಡಿದ್ದು ಮಾತ್ರ ಭಾರತಕ್ಕಾಗಿ. ಭಾರತದಲ್ಲಿನ ಬಡಬಗ್ಗರ ದೀನದಲಿತರ ಸೇವೆಗಾಗಿ ಸೋದರಿ ನಿವೇದಿತಾ ವಿದೇಶದಿಂದ ಬಂದು ಭಾರತೀಯ ಆಧ್ಯಾತ್ಮವನ್ನು ಆಧರಿಸಿ ಭಾರತೀಯರ ಸೇವೆಗೆ, ಅದರಲ್ಲೂ ಮಹಿಳಾ ಜಾಗೃತಿಗಾಗಿ ತಮ್ಮನ್ನು ಅರ್ಪಿಸಿಕೊಂಡ ಧೀಮಂತ ಮಹಿಳೆ. ಸ್ವಾಮಿ ವಿವೇಕಾನಂದರ ಪ್ರಭಾವಕ್ಕೊಳಗಾದ ನಿವೇದಿತಾ ಅವರು ಹಿಂದೂ ಧರ್ಮವನ್ನು ಅರ್ಥೈಸಿಕೊಂಡು ಅದರ ಆದರ್ಶಗಳಲ್ಲಿ ತಮ್ಮ ಬಾಳುವೆಯನ್ನು ನಡೆಸಿ ಸಮಾಜ ಸೇವಕಿಯಾಗಿ ಭಾರತೀಯ ಸಮಾಜದ ಔನ್ನತ್ಯಕ್ಕಾಗಿ ಹಗಲಿರಳು ಶ್ರಮಿಸಿದವರು. ಬನ್ನಿ, ಹಾಗಿದ್ರೆ ಸ್ವಾಮಿ ವಿವೇಕಾನಂದರ ಪ್ರಮುಖ ಶಿಷ್ಯರಲ್ಲಿ ಸೋದರಿ ನಿವೇದಿತಾ ಯಾಕಷ್ಟು ಶ್ರೇಷ್ಠ ಅನ್ನೋದನ್ನು ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರ ಪ್ರಮುಖ ಅನುಯಾಯಿಗಳಲ್ಲೊಬ್ಬರಾದ ಸೋದರಿ ನಿವೇದಿತಾ ಅವರ ಜನನವಾದದ್ದು ಅಕ್ಟೋಬರ್ 28, 1867 ಐರ್ಲೆಂಡ್ನಲ್ಲಿ. ಹುಟ್ಟು ಹೆಸರು ಮಾರ್ಗರೆಟ್ ನೋಬಲ್. ಮಾರ್ಗರೆಟ್ ಬೆಳೆದ ವಾತಾವರಣ ಆಧ್ಯಾತ್ಮಿಕತೆಯಿಂದ ಕೂಡಿತ್ತು. ಅವರ ತಾಯಿ ಇಸಬೆಲ್ಲಾ, ತಂದೆ ಸ್ಯಾಮ್ಯುವಲ್. ಮಾರ್ಗರೆಟ್ ನೋಬಲರ ಅಜ್ಜಿ ಸದಾ ಭಗವದ್ವಾಣಿಗಳನ್ನು, ಬೈಬಲಿನ ಅನೇಕ ವಿಚಾರಗಳನ್ನು, ಕಥೆಗಳನ್ನು ಹೇಳ್ತಿದ್ರು. ದೇವರು, ದೇಶ ಸೇವೆಗೂ ಆಕೆಯ ತಂದೆ ತನ್ನನ್ನು ತಾನು ಅರ್ಪಿಸಿಕೊಂಡಿದ್ದವರು. ಅಜ್ಜ ಹ್ಯಾಮಿಲ್ಟನ್ ಪ್ರಖರ ರಾಷ್ಟ್ರಪ್ರೇಮಿ. ಹೀಗಾಗಿ ಮಾರ್ಗರೆಟ್ರಲ್ಲಿ ಬಾಲ್ಯದಲ್ಲೇ ದೈವಭಕ್ತಿ ಮತ್ತು ರಾಷ್ಟ್ರಭಕ್ತಿ ಎರಡೂ ಬೆಳೆದು ಬರಲು ಸಹಾಯಕವಾಯಿತು. ಬಾಲ್ಯದಿಂದಲೇ ಆಧ್ಯಾತ್ಮದ ನವಿರು ಭಾವನೆಗಳನ್ನು ಮನಸ್ಸಿನಲ್ಲಿ ಬೇರೂರಿಸಿಕೊಂಡ ಮಾರ್ಗರೆಟ್ರಿಗೆ ಲಂಡನ್ನಿನಲ್ಲಿ ಮೊತ್ತ ಮೊದಲು ಸ್ವಾಮಿ ವಿವೇಕಾನಂದರ ದರ್ಶನವಾಯಿತು. ಅವರ ದಿವ್ಯ ಗಂಭೀರ ವಾಣಿಯನ್ನು ಆಲಿಸುವ ಸದಾವಕಾಶ ದೊರೆಯಿತು. ಅವರ ಉಜ್ವಲ ಮಾತುಗಳು ಆಕೆಯ ಹೃದಯವನ್ನು ಬೆಳಗಿದುವು, ಬುದ್ಧಿಯನ್ನು ಮಥಿಸಿದುವು. ಸತ್ಯದ ಹೊನಲಿನಂತೆ ಹರಿದ ಅವರ ಮಾತುಗಳಿಂದ ಮಂತ್ರ ಮುಗ್ಧರಾದ ಆಕೆ ಅವರನ್ನೇ ತನ್ನ ಗುರುದೇವ ಅಂತ ಗುರುತಿಸಿಕೊಂಡ್ರು. ಹೃದಯ ಸಂವೇದನೆಯಿಂದ ಭಾರತದಲ್ಲಿ ಸೇವೆಗೈಯಲು ಆಶಿಸಿ ಸ್ವಾಮಿ ವಿವೇಕಾನಂದರ ಆಶೀರ್ವಾದ ಪೂರ್ವಕ ಒಪ್ಪಿಗೆಯನ್ನು ಪಡೆದ ಮಾರ್ಗರೆಟ್ ನೋಬಲ್ ತಮ್ಮ ನಾಡನ್ನು ತ್ಯಜಿಸಿ ಭಾರತವನ್ನು ತಲುಪಲು ಹಡಗನ್ನೇರ್ತಾರೆ. ಮಾರ್ಗರೆಟ್ ನೋಬಲರ ಜೀವನದ ಮಹಾದಿನ ಅಂದರೆ ಅದು 1898 ಮಾರ್ಚ್ 25 ಶುಕ್ರವಾರದಂದು. ಅಂದು ಸ್ವಾಮಿ ವಿವೇಕಾನಂದರು ಆಕೆಯನ್ನು ತಮ್ಮ ಆರಾಧ್ಯ ದೈವದ ಪಾದ ಪದ್ಮಗಳಲ್ಲಿ ಮತ್ತು ಭಾರತದ ಸೇವೆಗೆಂದು ಸಮರ್ಪಿಸಿದರು. ಅಂದೇ ಆಕೆಯನ್ನು ಕರೆದೊಯ್ದು ಅಲ್ಲಿ ದೇವರ ಮನೆಯೊಳಕ್ಕೆ ಕರೆದುಕೊಂಡು ಕೂರಿಸಿದ್ರು. ಶಿವನನ್ನು ಪೂಜಿಸುವ ವಿಧಾನವನ್ನು ಆಕೆಗೆ ಹೇಳಿಕೊಟ್ರು. ನಂತರ ಆಕೆಗೆ ಬ್ರಹ್ಮಚರ್ಯ ದೀಕ್ಷೆ ನೀಡಿ ಅಲ್ಲಿಯೇ ನಿವೇದಿತಾ ಎಂಬ ಹೆಸರನ್ನು ಕೊಟ್ಟರು. ಹೀಗೆ ಸ್ವಾಮೀಜಿಯವರ ಬ್ರಹ್ಮಚರ್ಯ ದೀಕ್ಷೆ ಸ್ವೀಕರಿಸಿ ನಿವೇದಿತಾ ಎಂದು ಹೆಸರಾದ ಮಾರ್ಗರೆಟ್ ನೋಬಲ್ ಭಾರತದ ಕೈಂಕರ್ಯಕ್ಕೆ ಅನುವುಗೊಂಡರು. ಇಂಗ್ಲೆಂಡಿನಲ್ಲಿ ಶಿಕ್ಷಕಿಯಾಗಿದ್ದ ನಿವೇದಿತಾ ಭಾರತದಲ್ಲೂ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಾ ಆಶ್ರಮವಾಸಿಗಳಿಗೆ ಶರೀರಶಾಸ್ತ್ರ ಮತ್ತು ಸಸ್ಯಶಾಸ್ತ್ರಗಳನ್ನು ವೈಜ್ಞಾನಿಕವಾಗಿ ಬೋಧಿಸತೊಡಗಿದ್ರು. ಮಹಿಳೆ ತನ್ನ ಜಾಣತನ, ತಾಳ್ಮೆ ಹಾಗೂ ಸೇವಾ ಮನೋಭಾವದ ಜೊತೆಗೆ ಆಧ್ಯಾತ್ಮಿಕವಾಗಿಯೂ ಪ್ರಗತಿ ಸಾಧಿಸಬಲ್ಲಳು ಎಂಬ ಸಂದೇಶವನ್ನು ನಾವು ನಿವೇದಿತರ ಜೀವನದಲ್ಲಿ ಪ್ರತ್ಯಕ್ಷವಾಗಿ ಕಾಣುತ್ತೇವೆ. ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಧ್ಯಾನ ಪ್ರಾರ್ಥನೆಗಳಿಗೆ ಸಮಯವಿಲ್ಲ ಎಂದು ಮಾತ್ರ ಹೇಳಬೇಡ, ಅದು ಅವಿರತವಾಗಿ ಸಾಗಬೇಕು ಎಂಬ ಸ್ವಾಮೀಜಿಯವರ ಮಾತು ಅವರ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿತ್ತು. ಮುಂದೆ ನಿವೇದಿತಾ ಅವರು ಕೋಲ್ಕತ್ತಾದಲ್ಲಿ ಶಾಲೆಯನ್ನು ತೆರೀತಾರೆ. ನಿವೇದಿತಾ ಭಾರತದಾದ್ಯಂತ ಪ್ರವಾಸ ಮಾಡಿದರು, ಭಾರತದ ಅಧ್ಯಯನ ಮಾಡಿದರು. ಭಾರತದ ಹೃದಯದ ತುಡಿತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಕೆಲವು ಜನರಲ್ಲಿ ಅವರು ಕೂಡ ಒಬ್ಬರು. ಕಾಲಕ್ರಮೇಣ ಹಿಂದೂ ಧರ್ಮದ ಬಗ್ಗೆ ಅತ್ಯಂತ ಸ್ಪಷ್ಟವಾದ ಪರಿಜ್ಞಾನ ಅವರಿಗಾಯಿತು. ಗುರು ಕೃಪೆಯಿಂದ ಆಧ್ಯಾತ್ಮಿಕ ಜೀವನದ ಅನೇಕ ಸಿದ್ಧಿಗಳನ್ನು ಅವರು ಪಡೆದುಕೊಂಡರು. ಎಲ್ಲಕ್ಕೂ ಮಿಗಿಲಾಗಿ ಜಗನ್ಮಾತೆ ಶ್ರೀ ಶಾರದಾದೇವಿಯವರ ಕೃಪೆಗೆ ಪಾತ್ರರಾದರು. ಭಾರತದ ಅಂದಿನ ಅನೇಕ ಮಹನೀಯರಿಗೆ ನಿವೇದಿತಾ ಸ್ಫೂರ್ತಿ ನೀಡಿದರು. ಗೋಪಾಲಕೃಷ್ಣ ಗೋಖಲೆ, ರವೀಂದ್ರನಾಥ ಟ್ಯಾಗೋರ್, ಜಗದೀಶ್ ಚಂದ್ರ ಬೋಸ್ ಮೊದಲಾದ ದಿಗ್ಗಜರ ಸಾಧನೆಯಲ್ಲಿ ನಿವೇದಿತಾರ ಪಾತ್ರ ಅಪಾರವಾದದ್ದು. ಸೋದರಿ ನಿವೇದಿತಾ ಅನೇಕ ಕಡೆ ವಿಶಿಷ್ಟ ಉಪನ್ಯಾಸಗಳನ್ನು ನೀಡ್ತಾರೆ. ಭಾರತೀಯ ಸ್ತ್ರೀಯರ ಮೂಢನಂಬಿಕೆಗಳನ್ನು, ಅಜ್ಞಾನಗಳನ್ನು ತೊಡೆದು ಅವರ ಕರ್ತವ್ಯ ಪರತೆಯನ್ನು ಎಚ್ಚರಿಸಿ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಚಿಂತನೆಯಲ್ಲಿ ತೊಡಗುವಂತೆ ಪ್ರೇರಣೆ ನೀಡ್ತಾರೆ. ಅವರು ಕೈಯಲ್ಲಿ ಪೊರಕೆ ಬುಟ್ಟಿ ಹಿಡಿದು ಬೀದಿಗಳನ್ನು ಗುಡಿಸಿ ಸ್ವಚ್ಛಗೊಳಿಸುವುದಕ್ಕೆ ಮುಂದಾಗ್ತಾರೆ. ಕಲ್ಕತ್ತಾದಲ್ಲಿ ಪ್ಲೇಗ್ ಹರಡಿದಾಗ ನಿವೇದಿತಾ ಅವರು ಕೈಗೊಂಡ ಸ್ವಚ್ಛತಾ ಕಾರ್ಯಗಳು ಮತ್ತು ಸೇವಾ ಕಾರ್ಯಗಳು ಮನಮುಟ್ಟುವಂತಾಗಿತ್ತು. ಇದಲ್ಲದೆ ಸ್ವಯಂ ಸೇವಕರನ್ನ ಸಂಘಟಿಸಿ ತಂಡಗಳನ್ನಾಗಿ ಮಾಡಿ ಪ್ಲೇಗ್ ಹರಡಿದ ಕಡೆಯಲ್ಲೆಲ್ಲ ಓಡಾಡಿ ರೋಗಿಗಳನ್ನು ಹಾರೈಕೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರ ಆದೇಶದಂತೆ ಸ್ತ್ರೀಯರ ಉನ್ನತಿ ಮತ್ತು ದೀನದಲಿತರ ಉದ್ಧಾರಕ್ಕಾಗಿ ಶ್ರಮಿಸುತ್ತಾ ತಮ್ಮ ಕರ್ತವ್ಯದಲ್ಲಿ ಗಾಢವಾಗಿ ಮಗ್ನರಾಗಿದ್ರು.
ಅನೇಕರು ಆಕೆಯನ್ನ ಮ್ಲೇಚ್ಛಳು ಎಂದು ಕರೆದರು. ಅದೇ ಕಾರಣದಿಂದ ದಕ್ಷಿಣೇಶ್ವರದ ಭವತಾರಿಣಿಯ ಗುಡಿಯೊಳಗೆ ಪ್ರವೇಶ ದೊರೆಯದಿದ್ದರೂ ಸ್ವಲ್ಪ ಕೂಡ ಗೊಣಗದೆ ಒದಗಿ ಬಂದ ಪರಿಸ್ಥಿತಿಗೆ ಹೊಂದಿಕೊಂಡು ಬಿಡುತ್ತಿದ್ರು. ಹಿಂದೂ ಸಮಾಜದ ರೀತಿ ನೀತಿಗಳನ್ನ ಒಮ್ಮೆಯೂ ಟೀಕಿಸದೆ ಹಿಂದೂ ದೇಶದ ಮಹಿಳೆಯರ ಉದ್ಧಾರಕ್ಕಾಗಿ ಮನಪೂರ್ವಕವಾಗಿ ಶ್ರಮಿಸುತ್ತಿದ್ರು. ವಿವೇಕಾನಂದರನ್ನ ಅಧ್ಯಯನ ಮಾಡಿ ನಾನು ಭಾರತವನ್ನ ಪ್ರೀತಿಸಲು ಕಲಿತೆ ಮತ್ತು ವಿವೇಕಾನಂದರನ್ನ ನಿಜವಾಗಿ ಅರ್ಥ ಮಾಡಿಕೊಂಡೆ ಎಂದು ತಮ್ಮ ಕೃತಿಗಳುದ್ದಕ್ಕೂ ಹಾಸುಹೊಕ್ಕಾಗಿ ಬರೆದಿದ್ದಾರೆ. ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಹೀಗೆ ಬರೀತಾರೆ: ಜನಸಾಮಾನ್ಯರ ಸೇವೆಗಾಗಿ ಹೃದಯವನ್ನೇ ಸಮರ್ಪಿಸುವುದು ಅದೆಷ್ಟು ಶ್ರೇಷ್ಠವಾದುದೆಂದು ನಿವೇದಿತಾಳಿಂದ ನಾವು ಅರಿತೆವು ಎಂದು. ತತ್ವಜ್ಞಾನಿಯೂ ವಿಜ್ಞಾನಿಯೂ ಆಗಿದ್ದ ಡಾಕ್ಟರ್ ಜಗದೀಶ್ ಚಂದ್ರ ಬೋಸ್ರನ್ನ ನಿವೇದಿತಾ ಪ್ರೋತ್ಸಾಹಿಸಿ ವೈಜ್ಞಾನಿಕ ಸಂಶೋಧನೆಯಲ್ಲಿ ತೊಡಗುವಂತೆ ಮಾಡಿ ಆರ್ಥಿಕ ನೆರವನ್ನು ನೀಡುತ್ತಾರೆ. ಬ್ರಿಟಿಷ್ ಸರ್ಕಾರ ಇಂತಹ ಸಂಶೋಧನೆಗಳ ಕುರಿತು ತಟಸ್ಥವಾಗಿದ್ದ ಸಂದರ್ಭದಲ್ಲಿ ಬೋಸರ ಕಾರ್ಯಗಳೆಡೆಗೆ ಅದರ ಗಮನ ಸೆಳೆದು ಅವರಿಗೆ ಮಾನ್ಯತೆ ಸಿಗುವಂತೆ ಮಾಡ್ತಾರೆ. ಆಕೆಯ ಸಹಾಯದ ಕುರಿತಂತೆ ರವೀಂದ್ರನಾಥ ಟ್ಯಾಗೋರ್ ಹೇಳ್ತಾರೆ: ತನ್ನ ಯಶಸ್ಸಿನ ದಿನಗಳಲ್ಲಿ ಜಗದೀಶ್ ಒಬ್ಬ ಶಕ್ತಿವಂತ ಸಹಾಯಕಿಯನ್ನ ಸೋದರಿ ನಿವೇದಿತಳಾಗಿ ಪಡೆದ. ಆತನ ಬದುಕಿನ ಘಟನೆಗಳನ್ನು ದಾಖಲಿಸುವಾಗ ಆಕೆಗೆ ಗೌರವಾನ್ವಿತ ಸ್ಥಾನವನ್ನು ನೀಡಬೇಕು ಎಂದು. ಜೇಮ್ಶೆಡ್ಜಿ ಟಾಟಾ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನ ಸ್ಥಾಪಿಸುವಲ್ಲಿ ಮತ್ತು ಈ ಸಂಸ್ಥೆಗೆ ಬ್ರಿಟಿಷ್ ಸರ್ಕಾರದ ಮಾನ್ಯತೆ ದೊರಕಲು ನಿವೇದಿತಾ ಸಕ್ರಿಯವಾಗಿ ನೆರವಾದಳು. ರಾಷ್ಟ್ರಪ್ರಜ್ಞೆ ಜಾಗೃತಗೊಳಿಸಲು ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಅರವಿಂದ ಘೋಷರು ಸ್ಥಾಪಿಸಿದ್ದ ರಾಜಕೀಯ ಸಮಿತಿಯ 5 ಸದಸ್ಯರಲ್ಲಿ ಒಬ್ಬರಾಗಿದ್ದರು ನಿವೇದಿತಾ. ತಮಿಳುನಾಡಿನ ಹೆಸರಾಂತ ಕವಿ ಸುಬ್ರಹ್ಮಣ್ಯ ಭಾರತಿ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತಾರೆ. ಭಾರತೀಯ ಸ್ತ್ರೀಯರ ವಿಮೋಚನೆಗಾಗಿ ದುಡಿಯುವಂತೆ ಸುಬ್ರಹ್ಮಣ್ಯ ಭಾರತಿಯನ್ನ ಪ್ರೇರೇಪಿಸುತ್ತಾರೆ. ಆ ಧ್ಯೇಯಕ್ಕಾಗಿ ಇಡೀ ಜೀವನ ಹೋರಾಡಿದರು ಆ ಕವಿ. ಹೀಗೆ ಭಾರತದಲ್ಲಿ ಯಾವ ಬಗೆಯ ಕಾರ್ಯವನ್ನ ಮಾಡುವಿರಿ ಎಂದು ಒಬ್ಬರು ನಿವೇದಿತಾರನ್ನ ಕೇಳ್ತಾರಂತೆ. ಅದಕ್ಕೆ ಆಕೆ ನೀಡಿದ ಉತ್ತರದಲ್ಲಿ ಅವರ ಬಾಳಿನ ರಹಸ್ಯವೇ ಅಡಗಿರುವಂತಿದೆ. ನನ್ನ ಜೀವನವನ್ನ ಭಾರತ ಮಾತೆಗೆ ಸಮರ್ಪಿಸಿದ್ದೇನೆ. ಅವಳಿಗಾಗಿ ಬಾಳುತ್ತೇನೆ, ಅವಳಿಗಾಗಿ ದುಡಿಯುತ್ತೇನೆ. ಭಾರತ ವರ್ಷ ಅಖಂಡವಾಗುವುದೆಂದು ನನ್ನ ಪರಮ ವಿಶ್ವಾಸ. ರಾಷ್ಟ್ರೀಯ ಐಕ್ಯತೆಯನ್ನ ಸರ್ವರ ಒಳಿತು ಮತ್ತು ಪ್ರೇಮದ ಅಭಾರದಲ್ಲಿ ನಿರ್ಮಿಸಬೇಕು. ವೇದೋಪನಿಷತ್ತುಗಳಲ್ಲಿ ಅಭಿವ್ಯಕ್ತವಾಗಿರುವ ಧರ್ಮ ಮತ್ತು ಸಾಮ್ರಾಜ್ಯಗಳನ್ನು ನಿರ್ಮಿಸಿದ ವಿದ್ವಾಂಸರ ವಿದ್ವತ್ತು ಮತ್ತು ಸಂತರ ಧ್ಯಾನದಲ್ಲಿ ಸುಪ್ತವಾಗಿರುವ ಮಹಾಶಕ್ತಿಯೇ ಮರಳಿ ಈಗ ನಮ್ಮ ನಡುವೆ ಪ್ರಕಾಶಗೊಳ್ಳುತ್ತಿದೆ. ಇಂದು ಅದರ ಹೆಸರು ರಾಷ್ಟ್ರೀಯತೆ. ಭಾರತದ ವರ್ತಮಾನವು ಅವರ ಭೂತಕಾಲದ ಹಿರಿಮೆಯಲ್ಲಿ ಪ್ರತಿಷ್ಠವಾಗಿದೆ ಎಂದು, ಅವರಿಗಾಗಿ ಉಜ್ವಲ ಭವಿಷ್ಯ ಕಾಯುತ್ತಿದೆ ಎಂದು ನಿವೇದಿತಾರ ನಂಬಿಕೆಯಾಗಿತ್ತು. ಭಾರತ ಮತ್ತು ಭಾರತೀಯರನ್ನ ಕುರಿತು ಮಾತನಾಡುವಾಗ ಆಕೆ ನಮ್ಮ ದೇಶ, ನಮ್ಮ ಜನ ಎನ್ನುತ್ತಿದ್ರು. ಬ್ರಿಟಿಷರನ್ನ ಕುರಿತು ಮಾತನಾಡುವಾಗ ಆ ದೇಶ, ಆ ಜನ ಎನ್ನುತ್ತಿದ್ರು. ಶ್ರೀ ಮಾತೆ ಶಾರದಾದೇವಿಯವರು ಹೇಳ್ತಾರೆ: ನಿವೇದಿತಾ ಈ ನಾಡಿಗೆ ಸೇರಿದವಳು. ಶ್ರೀರಾಮಕೃಷ್ಣರ ಚಿಂತನೆ ಮತ್ತು ಸಂದೇಶಗಳನ್ನು ಪ್ರಚುರಪಡಿಸಲು ಪಶ್ಚಿಮದಲ್ಲಿ ಜನ್ಮ ತಳೆದಿದ್ದಾಳೆ ಅಷ್ಟೇ ಎನ್ನುತ್ತಿದ್ರು. ನಿವೇದಿತಾಳಲ್ಲಿ ಮಾತೃ ಹೃದಯ ಮತ್ತು ಧೀರ ಸಂಕಲ್ಪ ಸಮ್ಮಿಳಿತವಾಗಿರುವುದನ್ನು ಕಂಡು ತುಂಬು ಹೃದಯದಿಂದ ಹರಸುತ್ತಾರೆ ಮಾತೆ ಶಾರದಾದೇವಿ. ಭಾರತವನ್ನ ಜಾಗೃತಗೊಳಿಸುವುದೇ ನನ್ನ ಪ್ರಮುಖ ಕಾರ್ಯ ಎಂದು ಅವರು ಹೇಳುತ್ತಿದ್ರು. ಅವರು ತೆರೆದಿದ್ದ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಪ್ರಾರ್ಥನೆಯಾಗಿ ಒಂದೇ ಮಾತರಂ ಗೀತೆಯನ್ನ ಪರಿಚಯಿಸಿದ್ರು. 1906ರಲ್ಲಿ ನಿವೇದಿತಾ ನಮ್ಮ ರಾಷ್ಟ್ರಧ್ವಜದ ಮಾದರಿಯನ್ನ ಪೂರ್ವಭಾವಿಯಾಗಿ ಸಿದ್ಧಪಡಿಸಿದ್ರು. ಅದರ ಕೇಂದ್ರ ಸ್ಥಾನದಲ್ಲಿ ವಜ್ರದ ಚಿತ್ರವಿತ್ತು. ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲಿ ಈ ಸಂಕೇತದ ಮಹತ್ವದ ಕುರಿತು ದೀರ್ಘವಾದ ವಿವರಣೆ ಬರೆದಿದ್ರು. ಆಕೆಗೆ ವಜ್ರಾಯುಧದ ಸಂಕೇತದಲ್ಲಿ ಒಲವಿತ್ತು. ಅದು ದದೀಚಿ ಮುನಿಯ ತ್ಯಾಗ ಮತ್ತು ಆತ್ಮಶಕ್ತಿಯ ಸಂಕೇತವಾಗಿತ್ತು. ಸ್ವಾಮಿ ವಿವೇಕಾನಂದರ ಕೈಯಲ್ಲಿ ಅವರೇ ಒಂದು ವಜ್ರಾಯುಧವಾಗಿ ಮಾರ್ಪಟ್ಟರು. 44 ವರ್ಷ ವಯಸ್ಸಾದಾಗಲೇ ದೇಹ ಬಿಟ್ಟು ಭಾರತದ ಆತ್ಮದಲ್ಲಿ ಒಂದಾದರು. ರಾಷ್ಟ್ರದ ಮಹತ್ ಕಾರ್ಯದಲ್ಲಿ ನಿಸ್ವಾರ್ಥ ಪುರುಷನು ವಜ್ರಾಯುಧದಂತೆ ಎಂದು ನಿವೇದಿತಾ ಭಾವಿಸಿದರು. ಆ ನಿಸ್ವಾರ್ಥತೆಯೇ ರಾಷ್ಟ್ರದ ವಿಮೋಚನೆಗಾಗಿ ಹೋರಾಡುವವರಲ್ಲಿ ಬೆಳೆಯಬೇಕಾಗಿದೆ ಎಂದು ಸಾರ್ತಾರೆ. ಒಮ್ಮೆ ಹಾಲು ಮಾರುವ ಒಬ್ಬ ಸಾಮಾನ್ಯ ವ್ಯಕ್ತಿ ನಿವೇದಿತಾರನ್ನ ಧರ್ಮವೆಂದರೇನು ಎಂದು ಕೇಳ್ತಾನೆ. ಆಗ ನಿವೇದಿತಾರು ಹೇಳ್ತಾರೆ: ನೀವು ಪ್ರಭು ಶ್ರೀಕೃಷ್ಣನ ವಂಶಕ್ಕೆ ಸೇರಿದವರು. ನಾನು ನಿಮಗೆ ನಮಸ್ಕರಿಸುತ್ತೇನೆ. ನನ್ನಿಂದ ಕಲಿಯುವಂತಹದ್ದು ನಿಮಗೆ ಏನು ತಾನೇ ಇದೆ? ಕವಿ ರವೀಂದ್ರರು ಹೀಗೆ ಹೇಳ್ತಾರೆ: ನಾವು ಅವರನ್ನ ಗೌರವಿಸಬೇಕಾಗಿರುವುದು ಅವರು ಹಿಂದೂ ಎಂಬುದಕ್ಕಾಗಿ ಅಲ್ಲ, ಆಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಎಂಬ ಕಾರಣಕ್ಕಾಗಿ. ಅವರು ನಿವೇದಿತಾಳನ್ನ ಲೋಕಮಾತಾ ಎಂದು ಸಂಬೋಧಿಸಿ ಗೌರವಿಸಿದರು. ಅರವಿಂದ ಘೋಷರು ಅಗ್ನಿಶಿಖಾ ಎಂದು ಕರೆದರು. ಭಾರತೀಯರಿಗೆ ನಿಜವಾಗಿಯೂ ಅವರು ಆತ್ಮೀಯ ಸೋದರಿ.
ಸ್ವಾಮಿ ವಿವೇಕಾನಂದರು ನಮಗೆ ಕೊಟ್ಟ ವಿಶಿಷ್ಟ ಉಡುಗೊರೆ. ನಿವೇದಿತಾರು ಕಾಲಿ ದಿ ಮದರ್, ದಿ ವೆಬ್ ಆಫ್ ಇಂಡಿಯನ್ ಲೈಫ್, ಕಾರ್ಡಲ್ ಟೇಲ್ಸ್ ಆಫ್ ಹಿಂದೂಯಿಸಮ್, ಆನ್ ಇಂಡಿಯನ್ ಸ್ಟಡಿ ಆಫ್ ಲವ್ ಆ್ಯಂಡ್ ಡೆತ್, ದಿ ಮಾಸ್ಟರ್ ಆಸ್ ಐ ಸಾ ಹಿಮ್, ಸೆಲೆಕ್ಟ್ ಎಸ್ಸೇಸ್, ಸ್ಟಡೀಸ್ ಫ್ರಮ್ ಆನ್ ಈಸ್ಟರ್ನ್ ಹೋಮ್, ಮಿತ್ಸ್ ಆಫ್ ದ ಹಿಂದೂಸ್ ಆ್ಯಂಡ್ ಬುದ್ಧಿಸ್ಟ್, notes of some wandering with the Swami Vivekananda, footfalls of Indian history, religion and dharma, civic and national ideals, aggressive Hinduism ಮುಂತಾದ 16 ಪುಸ್ತಕಗಳನ್ನು ಬರೆದಿದ್ದಾರೆ. ನನ್ನ ಪುಸ್ತಕಗಳ ವಿಷಯ ಕುರಿತು ಹೇಳೋದಾದ್ರೆ ಅವೆಲ್ಲ ಸ್ವಾಮೀಜಿಯವರದ್ದೇ. ಅವರೇ ನನಗೆ ಶಕ್ತಿ ಸ್ಫೂರ್ತಿಗಳನ್ನಿತ್ತವರು ಎಂಬುದು ನಿವೇದಿತಾ ಅವರ ಭಕ್ತಿಯ ನುಡಿ. ಹೀಗೆ 1902 ಜುಲೈ 4 ಸ್ವಾಮಿ ವಿವೇಕಾನಂದರು ಇಹಲೋಕದ ಎಲ್ಲಾ ಭಾರಗಳಿಂದ ಬಿಡುಗಡೆ ಹೊಂದಿ ಶಾಂತಿ ಪಡೆದು ದೇಹತ್ಯಾಗ ಮಾಡ್ತಾರೆ. ತಾಯಿಯನ್ನ ಕಳೆದುಕೊಂಡ ತಬ್ಬಲಿ ಅಂತಾದರೂ ನಿವೇದಿತಾ. ಸ್ವಾಮಿ ವಿವೇಕಾನಂದರು ತಮಗೆ ವಹಿಸಿದ್ದ ಸೇವಾ ಕಾರ್ಯಗಳನ್ನ ನಿಷ್ಠೆಯಿಂದ ಮುಂದುವರಿಸ್ತಾರೆ. ಶ್ವೇತ ಶುಭ್ರ ವಸ್ತ್ರ ಧರಿಸಿ ರುದ್ರಾಕ್ಷಿ ಮಾಲೆ ಹಾಕಿಕೊಂಡು ನಾಡಿನೆಲ್ಲೆಡೆ ಸಂಚರಿಸಿ ಭಾರತೀಯರ ಹೃನ್ಮನಗಳನ್ನ ಸ್ಪರ್ಶಿಸಿದ್ರು. ಈ ಮಹಾನ್ ತಾಯಿ 1911 ಅಕ್ಟೋಬರ್ 11 ಡಾರ್ಜಿಲಿಂಗ್ನಲ್ಲಿ ದೇಹತ್ಯಾಗವನ್ನ ಮಾಡ್ತಾರೆ. ಈ ಮಹಾಮಾತೆಗೆ ನಮ್ಮ ಸಾಷ್ಟಾಂಗ ನಮನ ಸಲ್ಲಿಸೋಣ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.